ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುದಗಲ್ ಪಟ್ಟಣದ ಸಜ್ಜಲ ಶ್ರೀ ಪ್ರೌಢಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರು ಒದಗಿಸುವ ಉದ್ದೇಶದಿಂದ ನಿರ್ಮಿಸಲಾದ ಫಿಲ್ಟರ್ ನೀರಿನ ಘಟಕವನ್ನು ಪಂಚಾಯತ್ ರಾಜ್ ಇಲಾಖೆಯ ವಿಶೇಷ ಕಾರ್ಯದರ್ಶಿ ಚಂದ್ರಶೇಖರ್ ಎಂ ಗಂಗಣ್ಣ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶುದ್ಧ ಕುಡಿಯುವ ನೀರು ಪ್ರತಿಯೊಬ್ಬರ ಆರೋಗ್ಯದ ಮೂಲಭೂತ ಅಗತ್ಯವಾಗಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಇಂತಹ ನೀರಿನ ಘಟಕಗಳ ಸ್ಥಾಪನೆಯಿಂದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸರ್ಕಾರ ಶಾಲೆ ಅಭಿವೃದ್ಧಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಗೆ ವಿಶೇಷ ಆದ್ಯತೆ ನೀಡುತ್ತಿದ್ದು, ಶಾಲೆ ಮತ್ತು ಕಾಲೇಜ್ ಮಕ್ಕಳು ಈ ಸೌಲಭ್ಯವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಂಜುನಾಥ ಎಂ ಬನ್ನಿಗೊಳಕ್ಕರ ಎಂ ಗಂಗಣ್ಣ ಕಟ್ಟಡ ಕಾರ್ಮಿಕ ಸಂಘದ ಗೌರವಾಧ್ಯಕ್ಷರು, ಮುಖಂಡ ಬಸವರಾಜ ಜಲ್ಲಿ, ವರದಿಗಾರ ಶರಣಯ್ಯ ಒಡೆಯರ್, ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು ಸೇರಿದಂತೆ ಮುಂತಾದವರು ಇದ್ದರು. ಅವಕಾಶ ಕೊಡಬಾರದು. ಅಂದರೆ ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಂಡು ತಾವು ಸಹ ಸ್ವಚ್ಛ ಕುಡಿಯುವ ನೀರಿನ ಸೇವನೆ, ಸ್ವಚ್ಛ ಆಹಾರ, ಸ್ವಚ್ಛ ಮನಸ್ಸು, ಸ್ವಚ್ಛ ಬುದ್ಧಿ ಎಲ್ಲದರ ಜೊತೆ ಬೌದ್ಧಿಕ ಬೆಳವಣಿಗೆ ತಮ್ಮದಾಗಲಿ ಎಂದು ಆಶಿಸ್ತಾ, ನಂತರ ಇದೇನು ವೇಸ್ಟ್ ಹೋಗುತ್ತಲ್ಲ ಇದು, ಅದರ ಏನು ಫಿಲ್ಟರ್ ಆಗುತ್ತೆ ಅದರದ್ದು ಸ್ವಲ್ಪ ಮಟ್ಟಿಗೆ ವೇಸ್ಟ್ ಸಹ ನೀರಾಗದೆ, ಅಂದರೆ ಹೆಚ್ಚಿನ ಆಯುಷ್ಯದಲ್ಲಿ ನೀರು ವೇಸ್ಟ್ ಆಗುತ್ತೆ. ಆ ವೇಸ್ಟ್ ಆಗೋ ನೀರನ್ನು ತಾವು ಇಲ್ಲೊಂದು ಚಿಕ್ಕದಾದ ಒಂದು ಕೈತೋಟ ಅಥವಾ ಗಾರ್ಡನ್ ಏನಾದರೂ ಮಾಡಿಕೊಂಡು ಅದಕ್ಕೆ ನೀರು ಹರಿಸಿದರೆ ಅದರದ್ದು ಸದುಪಯೋಗ ಆಗುತ್ತೆ. ಎಲ್ಲ ಘಟಕವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಡಿ ಅಂತಂದು ಎಲ್ಲರಿಗೂ ನಾನು ಕೋರ್ತೇನೆ. ಇಂದು ಬಂದರೆ ಎಲ್ಲರೂ ಬರ್ತಾರೆ, ಅದಕ್ಕೆ ಇವತ್ತಿನ HTV ನ್ಯೂಸ್ ಕನ್ನಡ. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.